ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬಿಂದು ಬ್ಲಾಗ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಆಲ್ರೆಡಿ ಒಂದು ಮೂರುವರೆ ಆಗಿತ್ತು. ಇವತ್ತು ವೆಡ್ನೆಸ್ಡೇ, ಹಾಗೆ ಸುಮ್ಮನೆ ಕೂತಿದ್ದೆ, ಬೇಜಾರಾಗಿತ್ತು. ಅವನಿಗೂ ಸ್ನಾನ ಮಾಡಿಸಿ ಫೀಡ್ ಮಾಡಿ ನಂದು ತಲೆಗೆ ಸ್ನಾನ ಮಾಡಿಕೊಂಡು ಹಾಗೆ ಓಡಾಡ್ಕೊಂಡು ನಮ್ಮ ಮಾವನ ಮಗಳು ಮನೆಗೆ ಬಂದಿದ್ದೆ. ದೂರ ಏನಿಲ್ಲ, ಅವ್ರ ಮನೇನೂ ಒಂದು 10 ಹೆಜ್ಜೆ ಏನೋ ಅಷ್ಟೇ. ಇಲ್ಲಿದ್ದಾರಲ್ಲ ಅವಳು ನಮ್ಮ ಮಮತಾ ಇದ್ದಾಳಲ್ಲ, ಅಂದರೆ ನಮ್ಮ ಮಾವನ ಮಗಳ ಹೆಸರು ಮಮತಾ ಅಂತ. ಅವ್ರ ಹಸ್ಬೆಂಡ್ ಅವನು ಅವ್ರ ಮಗ. ನಾನೇನಾದರೂ ಬೇಜಾರಾದರೆ ನಾನು ಬರ್ತೀನಿ, ಅವಳೇನಾದರೂ ಬೇಜಾರಾದರೆ ಅವಳು ಕೂಡ ಬರ್ತಾಳೆ. ಇತ್ತೀಚೆಗೆ ಓಡಾಡ್ತಿರ್ಲಿಲ್ಲ. ಈಗ ಅವನಿಗೆ ಒಂದು 6ಗೆ ಬಿದ್ಮೇಲೆ ಒಂದು 2 ಸರಿ ಏನೋ ಬಂದಿದ್ದೀನಿ ಅಷ್ಟೇ. ಚಿಕನ್ ಏನೋ ಮಾಡಿದ್ಲು, ಸ್ವಲ್ಪ ತಾಗೆ ತಿಂದ್ಕೊಂಡು, ಏನೋ ಗ್ರೀನ್ ಚಿಕನ್ ಚೆನ್ನಾಗಿತ್ತು, ಗ್ರೇವಿ ಥರ. ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ಚಿಕನ್ ತಿಂದ್ಕೊಂಡು ಮನೆ ಹತ್ರ ಬಂದೆ. ಅಂದರೆ ಏನು ಎಲ್ಲೂ ಕೂರೋಕ್ಕಾಗಲ್ಲ, ಏನು ಮಾಡ್ತಿರ್ತಾನೋ ಅಂತ ತಲೆಯಲ್ಲಿ ಕೊರಿತಿರುತ್ತೆ. ಅವನು ಎತ್ಕೊಂಡು ಹೋದರೆ ಒಂಥರ ನೆಮ್ಮದಿ. ಅಮ್ಮ ಈಚೆ ಎತ್ಕೊ ಕೂತಿದ್ರು, ಅಷ್ಟೊತ್ತಿಗೆ ಅವಳು ಬಂದಳು ಮಗನ ಕರ್ಕೊಂಡು. ಅವನು ಕೂತಿದ್ದ ಕಡೆ ಕೂರಲ್ಲ, ನಿಂತಿದ್ದ ಕಡೆ ನಿಲ್ಲಲ್ಲ, ಆಟ ಆಡ್ಕೊಂಡಿದ್ದ. ನನ್ನ ಮಗಳು ಬೇರೆ ಅಲ್ಲಿ, ಇವಾಗ ಅಪ್ಪ ಬಂದರೆ ಸಾಕು ಅವ್ರ ಮನೆಗೆ ಹೊಟ್ಟೋಗ್ಬಿಡ್ತಾಳೆ. ಯಾರೂ ಇರಲಿಲ್ಲ, ಅದಕ್ಕೆ ಒಬ್ಬನೇ ಕೂತಿದ್ದ. ನಮ್ಮಮ್ಮಂಗೆ ಕೂಡ ಏನೂ ಹುಷಾರಿರಲಿಲ್ಲ, ಸ್ವಲ್ಪ ಹಾಗೆ ಮಲಗಿದ್ರು. ನಾನು ಹಾಗೆ ಇವತ್ತು ನನ್ನ ಕ್ಲಾಸ್ಮೇಟ್ ಚಂದ್ರಶೇಖರ್ ಅಂತ, ಅವನ ಮದುವೆ ತುಂಬ ಬಲವಂತ ಮಾಡಿದ್ದ, ಅಂದರೆ ಬರಬೇಕಂತ. ಮತ್ತು ಇನ್ನೊಂದು ಏನಂದರೆ, ನನ್ನ ಕ್ಲಾಸ್ಮೇಟ್ಸ್ ಎಲ್ಲ ಸಿಗ್ತಾರೆ, ಅದೊಂದೇ ಕಾರಣಕ್ಕೆ ನಾವು ಮದುವೆಗೆ ಸೇರೋದು. ಎಲ್ಲ ರೆಡಿ ಮಾಡ್ಕೊಂಡಿದ್ದೆ, ನೋಡಿದ್ರಲ್ಲ ಏನೇನು ಇಟ್ಕೊಂಡಿದ್ದೀನಿ ಅಂತ. ಅಲ್ಲಿಂದ ಬಂದಳು ಅವಳು. ಆಯ್ ಫ್ರೆಂಡ್ಸ್, ನಾನು ಹೇಗೆ ಮಾಡ್ತೀನೋ ಆ ಥರ ಎಲ್ಲ ಇಮಿಟೇಟ್ ಮಾಡ್ತಾಳೆ. ಆಯ್ ಫ್ರೆಂಡ್ಸ್, ಇದು ನೋಡಿ ಫ್ರೆಂಡ್ಸ್, ಇದು ಸೀರೆ ಫ್ರೆಂಡ್ಸ್ ಅಂತ. ವಾಯ್ಸ್ ಮ್ಯೂಟ್ ಮಾಡಿದ್ದೀನಿ. ಅವಳಿಗೆ ತಲೆ ಬಾಚ್ತಿದೆ. ಅಂದರೆ ಎಲ್ಲೂ ಕರ್ಕೊಂಡು ಹೋಗ್ತಿರ್ಲಿಲ್ಲ ನಾನು, ಅಂದರೆ ಫ್ಯಾಮಿಲಿ ಫಂಕ್ಷನ್ಸ್ ಇದ್ದರೆ ಅಷ್ಟೇ. ಫ್ರೆಂಡ್ಸ್ ಆ ಥರ ಮದುವೆಗೆ ಹೋದಾಗ ನಾನು ಕರ್ಕೊಂಡು ಹೋಗ್ತಿರ್ಲಿಲ್ಲ, ಯಾಕಂದರೆ ನಾನು ಬರೋದೇ ಲೇಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಕರ್ಕೊಂಡು ಹೋಗ್ತಿರ್ಲಿಲ್ಲ. ಈಗೇನು ಅಂದ್ಕೊಂಡೇ ಹೋಗಿದ್ದೀನಿ, ಒಂದು 1/2 hour ಒಳಗೆ ಬಂದುಬಿಡೋಣ ಅಂತ. ಯಾಕಂದರೆ ಪಾಪು ಬಿಟ್ಟು ಹೋಗಿರ್ತೀನಿ, ನನಗೇನೇ ಹೋದರೂ ಅಲ್ಲಿ ಕೊರಿತಿರುತ್ತೆ, ಏನು ಮಾಡ್ತಿರ್ತಾನೋ ಏನು ಅಂತ. ಅದಕ್ಕೋಸ್ಕರ ಬೇಗ ಬಂದುಬಿಡೋಣ ಅಂತ ಲೇಟಾಗೇ ಹೊರಟೆ. ಆಲ್ರೆಡಿ 8 ಗಂಟೆ 7:15 ಅವಳು ಬಂದಳು. ಅಷ್ಟೊತ್ತಿಗೆ ನಾನು ಡ್ರೆಸ್ ಹಾಕೋ ಬಂದಿದ್ಲು, ತಲೆ ಬಾಚ್ತಿದ್ದೆ. ನನಗೆ ಅಷ್ಟು ಕರೆಕ್ಟಾಗಿ ನೀಟಾಗಿ ತಲೆ ಬಾಚಕ್ಕೆ ಬರಲ್ಲ. 2 ಜುಟ್ಟಾದರೆ ಹಾಕ್ತೀನಿ, ಈ ಸಿಂಗಲ್ ಜುಟ್ಟು ಮತ್ತು ಇದೇನು ಇದೆಲ್ಲ ಡಿಸೈನ್ ಮಾಡಿ ಹಾಕ್ತಾರಲ್ಲ, ಅದೆಲ್ಲ ನಂಗೆ ಅಷ್ಟು ಪರ್ಫೆಕ್ಟಾಗಿ ಬರಲ್ಲ. ಹಾಗೂ ಒಂದು 2-3 ಸರಿ ಸರ್ಕಸ್ ಮಾಡಿ ಏನೇನೋ ಮಾಡಿ ಕೊನೆಗೂ ಅದನ್ನು ಸಿಂಗಲ್ ಜುಟ್ಟು ಹಾಕ್ತಿದ್ದೀನಲ್ಲ, ಅದನ್ನು ಬೇಡ ಅಂತ ಬಿಟ್ಟು ಮತ್ತು ಈ ಥರ ಸೈಡ್ ಕ್ರಾಫ್ ತೆಗೆದು ಆ ಥರ ಹಿಂಗೆಂದು ಸೈಡ್ ಕ್ಲಿಪ್ಸ್ ಹಾಕ್ತೆ ಅಷ್ಟೇ, ಇನ್ನೇನೂ ಹಾಕಿಲ್ಲ. ಅವಳು ಏನೂ ಮಾತಾಡಲ್ಲ, ಅದು ಯಾಕೋ ಗೊತ್ತಿಲ್ಲಪ್ಪ. ನಮ್ಮ ಹತ್ರ ಎಲ್ಲ ಚೆನ್ನಾಗೇ ಮಾತಾಡ್ತಾಳೆ, ಬೇರೆಯವ್ರ ಕಂಡ್ರೆ ಮಿಂಗಲ್ ಆಗಲ್ಲ, ಮಾತು ಆಡಲ್ಲ, ಅಂತಲೂ ಮಾತಾಡಲ್ಲ. ಹೇಳಿದ್ದೆ ನಾನು ಇವತ್ತು ಕರ್ಕೊಂಡು ಹೋಗ್ಬೇಕಾದ್ರೆ, ನನ್ನ ಫ್ರೆಂಡ್ಸ್ನೆಲ್ಲ ಮಾತಾಡಿದ್ರೆ ಮಾತ್ರ ನಿನ್ನನ್ನು ಕರ್ಕೊಂಡು ಹೋಗ್ತೀನಿ ಅಂತ. ಮಾತಾಡ್ತೀನಿ ಅಂತ ಅಂದ್ಲು, ಬಟ್ ಅಲ್ಲಿ ಆಗಿದ್ದೇ ಬೇರೆ. ಏನೂ ಮಾಡೋಕ್ಕಾಗಲ್ಲ. ಹಾಗೆ ಅವಳಿಗೂ ಸ್ವಲ್ಪ ಮೇಕಪ್ ಮಾಡ್ತಿದ್ದೆ. ಇತ್ತೀಚೆಗೆ ನನಗೂ ಮಾಡು ಅಂತಿರ್ತಾಳೆ. ಸ್ವಲ್ಪ ಅವಳಿಗೂ ಏನೂ ಜಾಸ್ತಿ ಹಾಕಲ್ಲ ನಾನು. ಅವಳದೇ ಕ್ರೀಮ್ ಹಾಕ್ಬಿಟ್ಟು ಸ್ವಲ್ಪ ಕಾಂಪ್ಯಾಕ್ಟ್ ಹಾಕ್ಬಿಟ್ಟು ಸ್ವಲ್ಪ ಲಿಪ್ಸ್ಟಿಕ್ ಹಾಕಿ ಸ್ಟಿಕ್ಕರ್ ಇಟ್ಟಿದ್ದೀನಿ ಅಷ್ಟೇ. ಒಂದು 2-3 ಬ್ಯಾಂಗಲ್ ಹಾಕಿ, ಕತ್ತಗೊಂದು ಆರ್ಟಿಫಿಷಿಯಲ್ ಚೈನ್ ಇತ್ತು, ಗೋಲ್ಡ್ ಚೈನ್ ಎಲ್ಲಾದರೂ ಅದು ಸ್ವಲ್ಪ ಲಾಕ್ ಆಗಲ್ಲ, ಅದು ಸ್ವಲ್ಪ ಇದಾದಂಗೆ ಆಗುತ್ತೆ. ಅದಕ್ಕೋಸ್ಕರ ಗೋಲ್ಡ್ ಚೈನ್ ಏನು ಹಾಕಿರಲಿಲ್ಲ, ಆರ್ಟಿಫಿಷಿಯಲ್ ಚೈನೇ ಹಾಕಿದ್ದೆ. ಕಂಪ್ಲೀಟ್ಲಿ ರೆಡಿ ಆದಳು, ನೋಡ್ಕೊತಿದ್ದಾಳೆ ನೋಡಿ ಅಂತ. ನೋಡಿ ಏನೇನೋ ಹೇಳ್ತಾವಳೆ, ಭಾವಿಸ್ತಾವನಿ. ನಮ್ಮ ಅಮ್ಮನ ಸೀರೆ ನೋಡಿ ಅಂತ ಏನೇನೋ ಮಾತಾಡ್ತಾವಳೆ. ಇರೋದು ಒಂದೇ ಜೀವನ, ಖುಷಿಯಾಗಿರಬೇಕು ಅಷ್ಟೇ ನನ್ನ ಮನೋಭಾವನೆ. ಅವರೇನೋ ಮಾತಾಡ್ತಾರೆ, ಇವರೇನೋ ಮಾತಾಡ್ತಾರೆ ಅಂತ ಜಾಸ್ತಿ ತಲೆ ಕೆಡಿಸ್ಕೋಬಾರ್ದು. ಫೈನಲಿ ನಾನು ರೆಡಿ ಆಯಿತು. ನನಗಷ್ಟು ಕಂಫರ್ಟಾಗಿ ಸ್ಯಾರಿ ಉಟ್ಕೊಳ್ಳೋಕೆ ಬರಲ್ಲ, ಬಟ್ ನನ್ನ ತಕ್ಕನಾಗಿ ನಾನು ಸ್ಯಾರಿ ಹಾಕ್ಕೊಂಡು ಜುಮ್ಕ ಹಾಕ್ಕೊಂಡು ಸ್ವಲ್ಪ 1-2 ಜ್ಯುವೆಲ್ಲರ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ಚೆನ್ನಾಗಿ ಚೆನ್ನಾಗಿ ಕಾಣಿಸಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಹೇಗೆ ರೆಡಿ ಆಗಿದ್ದೆ ಅಂತ ತಿಳಿಸಿ. ಹೊರಟಿದ್ದೀನಿ. ಮದುವೆ ಇರೋದು ಸುಂಕದಕಟ್ಟೆ ಮುದ್ದಣ್ಣ ಚೌಟ್ರಿ ಹತ್ರ, ಹಸ್ಬೆಂಡೇ ಕರ್ಕೊಂಡು ಹೋದರು. ಮೇಯ್ನ್ ರೋಡಲ್ಲೇ ಬರುತ್ತೆ, ಅಂದರೆ ಗಂಗಮ್ಮ ತಿಮ್ಮಯ್ಯ ಕಾಲೇಜ್ ಇದೆಯಲ್ಲ, ಅದರ ಆಪೋಸಿಟ್ಟೇ ಬರುತ್ತೆ. ಅಂದರೆ ನಾವು ಕ್ಲಾಸ್ಮೇಟ್ಸ್, ಸುಮಾರು ನಂದು SSLC ಬರೆದು 2011ಅಲ್ಲಿ, ಸ್ಟಿಲ್ ಇದು 2024, ನಾವು 14 ಇಯರ್ಸಿಂದನೂ ಟಚ್ಚಲ್ಲೇ ಇದ್ದೀವಿ. ಯಾರದೇ ಕ್ಲಾಸ್ಮೇಟ್ಸ್ ಮದುವೆ ಆಗಲಿ ನಾವು ಅಟೆಂಡ್ ಮಾಡ್ತೀವಿ. ಅವರು ಎಲ್ಲೋ ಒಂದು 5-6 ಜನ, ಅಂದರೆ ಮನೇಲಿ ರಿಸ್ಟ್ರಿಕ್ಷನ್ಸ್ ಇರೋರು ಮತ್ತು ಹಸ್ಬೆಂಡ್ ಮದುವೆ ಆಗಿರೋರು ರಿಸ್ಟ್ರಿಕ್ಟ್ ಇದ್ದರೆ, ಆ ಥರ ಇದ್ದರೆ ಮಾತ್ರ ಕೆಲವೊಬ್ಬರು ಬರಲ್ಲ. ಇನ್ನು ಸುಮಾರು ನಾವು ಸ್ಟ್ರೆಂತ್ ಇದ್ದಿದ್ದು 26, ಒಂದು 20 ಜನ
ನಾದರೂ ಸೇರ್ತೀವಿ ಮದುವೆಗೆ. ಅದರಿಂದ ನಾವು ಕ್ಲಾಸ್ಮೇಟ್ಸ್ ಮದುವೆಗೆ ಎಲ್ಲರೂ ಪ್ರೆಸೆಂಟ್ ಇರ್ತೀವಿ. ಯಾರೂ ಇರಲಿಲ್ಲ. ನಾನು ಹೋದಾಗ 8:30 ಹತ್ತತ್ರ ಇನ್ನೂ ಖಾಲಿ ಇತ್ತಪ್ಪ ಚೌಟ್ರಿ. ನಾನು ಹೋಗಿ ಒಂದು 5 ನಿಮಿಷ ಕೂತಿದ್ದೆ. ಆಮೇಲೆ ಫೋಟೋಸ್ ಎಲ್ಲ ತೊಗೊಂಡು ಫೋಟೋ ಸೆಕ್ಷನ್ಗೆ ಬಂದೆ. ಅವರೆಲ್ಲ ನಿಧಾನ ಮಾಡ್ತಿದ್ರು. ನಾನು ಪಾಪ ಬಿಟ್ಟು ಬಂದಿದ್ನಲ್ಲ, ಅವ್ರು ಹೇಗಾದರೂ ಬರಲಿ ಅಂತ ನಾನು ಬಂದೆ. ಅಷ್ಟೊತ್ತಿಗೆ ಅವರು ಕೂಡ ಬಂದರು. ಇವರೇ ವಧು ಮತ್ತು ವರ. ನೀವು ಕೂಡ ಆಶೀರ್ವಾದ ಮಾಡಿ. ನಾನು ಕೂಡ 100 ಕಾಲ ಗಂಡ ಹೆಂಡತಿ ಚೆನ್ನಾಗಿರಲಿ ಅಂತ ನಾನು ಕೂಡ ಗಿಫ್ಟ್ ಎಲ್ಲ ಕೊಟ್ಟು ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಊಟಕ್ಕೆ ಹೊರಟ್ವಿ. ಊಟದಲ್ಲೂ ಅಷ್ಟೇ ಖಾಲಿ ಇತ್ತು. ಬಟ್ ಇನ್ನೂ ಏನೋ ಜನ ಬಂದಿಲ್ವೇನೋ ಅಂತ ಅಂದ್ಕೊಂಡೆ. ನನ್ನ ಫ್ರೆಂಡ್ ಸುಷ್ಮಾ ಅಂತ ಅವಳೇ ಮೇಕಪ್ ಮಾಡಿದ್ದು. ಲಾಸ್ಟಲ್ಲಿ ನಮ್ಮ ಸ್ಕೂಲ್ ಗ್ರೂಪ್ ಫ್ರೆಂಡ್ಸ್ ಗ್ರೂಪ್ದೆಲ್ಲ ಫೋಟೋಸ್ ನಾನು ಶೇರ್ ಮಾಡ್ತೀನಿ ನೋಡಿ. ಯಾಕಂದರೆ ನಮ್ಮದೆಲ್ಲ ಸುಮಾರು ಕಾಲೇಜಲ್ಲಿ ಟಚ್ ಇಟ್ಕೊಂಡಿರ್ತಾರೆ. ಸ್ಕೂಲವ್ರನ್ನ ಅಷ್ಟು ಟಚ್ ಇಟ್ಕೊಂಡಿರಲ್ಲ. ಬಟ್ ನಾವು ಸುಮಾರು ಟ್ರಿಪ್ಸ್ ಹೋಗಿದ್ದೀವಿ. ಪ್ರತಿಯೊಂದು ಮದುವೆನೂ ಅಲ್ಲಿ ಪ್ರೆಸೆಂಟ್ ಆಗಿದ್ದೀವಿ. ಒಂಥರ ನಮ್ಮದು ಸ್ಕೂಲ್ ಲೈಫ್ ಒಂಥರ ಚಂದ ಅಂತಲೇ ಹೇಳ್ಬೋದು. ಊಟಕ್ಕೆ ಮಾಮೂಲಿ ಇದೇನು ಡಿಫ್ರೆಂಟಾಗಿತ್ತು. ಪಾಯಸ ತುಂಬ ಚೆನ್ನಾಗಿತ್ತಪ್ಪ. ಸ್ವಲ್ಪ ತಿಂದೆ. ಮತ್ತು ಆಲೂ ಕಬಾಬು, ಏನೋ ಸ್ವಲ್ಪ ಇದೇನೂ ಗೊತ್ತಿಲ್ಲ, ಸಬ್ಬಕ್ಕಿ ಇಡ್ಲಿ ಅನಿಸುತ್ತೆ ಅದು, ಮತ್ತು ಮಾಮೂಲಿ ಹೆಸರು ಬೇಳೆ. ನನಗೇನಾಗುತ್ತೋ ನಾನು ಅದನ್ನು ಹಾಕಿಸ್ಕೊತೀನಿ, ಹಾಕ್ಕೊಂಡು ವೇಸ್ಟ್ ಮಾಡಲ್ಲ. ಪಲಾವ್ ಆದಮೇಲೆ ಸ್ವಲ್ಪ ಅನ್ನ ಸಾಂಬಾರು ತಿಂದು ನನ್ನ ಪಾಡಿಗೆ ನಾನು ಪಟ ಅಂತ ಬಂದುಬಿಟ್ಟೆ. ಅವರು ಇನ್ನೂ ಇನ್ನೂ ಒಂದು 3-4 ಜನ ಬರ್ತಾರೆ ಲೇಟಾಗಿ ಹೋಗುವಂತೆ ಅಂತ. ಬಟ್ ಈ ಎಳೆ ಮಗುನ ಬಿಟ್ಟು ನಾನು ಅಲ್ಲಿ ಹರಟೆ ಉಟ್ಕೊಂಡು ಕೂತ್ಕೊಳ್ಳೋಕ್ಕಾದ್ರೂ ಮನಸ್ಸು ಬರುತ್ತಾ? ಇಲ್ಲ, ಬಂದೆ. ಆವಾಗ ಗೊತ್ತಾಯಿತು 2 ಬಸ್ ಬಂತು. ಅಂದರೆ ಊರಿನ ಜನ ಬರೋದು ಲೇಟಾಗಿತ್ತು ಅಂತ ಅನಿಸುತ್ತೆ. ಬಸ್ ಬಂತು. ನಾನು ಕೂಡ ಆಟೋ ಬುಕ್ ಮಾಡಿಕೊಂಡು ಡೈರೆಕ್ಟ್ ಮನೆ ಹತ್ರನೇ ಹೋದೆ. ಬಸ್ಸಲ್ಲಿ ಹೋದರೆ ಲೇಟ್ ಆಗುತ್ತೆ ಅಂತ ನಾನು ಆಟೋನೇ ಮಾಡ್ಕೊಂಡಿದ್ದೆ. ಮನೆಯಿಂದ ಹೊರಟಾಗಿ ಒಂದು 8 ಕಾಲಾಗಿತ್ತು. ಮನೆಗೆ ಹೋದಾಗ ಒಂದು 9:20 ಆಗಿತ್ತು. 1 ಅವರಲ್ಲೆಲ್ಲ ಹೋಗಿ ಬಂದೆ. ಐ ಹೋಪ್ ನಾನು ಇವತ್ತಿನ ದಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ. ನನ್ನ ಫ್ರೆಂಡ್ಸ್ ಫೋಟೋಸು ಕೂಡ ಆ್ಯಡ್ ಮಾಡಿದ್ದೀನಿ, ನೀವು ನೋಡ್ತಿರ್ಬೋದು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಬಾಯ್, ಶುಭರಾತ್ರಿ.